ಫ್ರೈಡೇ, ಶುಭ ಶುಕ್ರವಾರ ಹತ್ರ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ. ಸತ್ಯವೇದ ಗ್ರಂಥ ತಂದಿರುವವರು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1, 1ನೇ ಅಧ್ಯಾಯದ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ಶಿಲುಬೆಯ ಕುರಿತಾದಂಥ ವಾರ್ತೆ. ಕೆಲವರು ಅದನ್ನು ನಂಬೋದಿಲ್ಲ. ಯೇಸು ಕ್ರಿಸ್ತನ ಮರಣ ನಮ್ಮ ಜೀವನದಲ್ಲಿ ಅದೊಂದು ನಷ್ಟ ಅಲ್ಲ, ಅದೊಂದು ಆಶೀರ್ವಾದ. ನಾನು ಅನೇಕ ಆವರ್ತಿ ಹೇಳ್ತಿದ್ದೆ, ಅಬ್ರಹಾಂ ಲಿಂಕನ್ ತಾನು ಸತ್ತಿದ್ದು ಅಮೇರಿಕ ದೇಶಕ್ಕೆ ತುಂಬಲಾರದ ನಷ್ಟ. ಇಂದಿರಾ ಗಾಂಧಿಯವರು ಸತ್ತಿದ್ದು ಭಾರತ ದೇಶಕ್ಕೆ ತುಂಬಲಾರದಂಥ ನಷ್ಟ. ಮಹಾತ್ಮ ಗಾಂಧಿಯವರು ಸತ್ತಿದ್ದು ನಮ್ಮ ದೇಶಕ್ಕೆ ತುಂಬಲಾಗದೇ ಇರುವಂಥ ನಷ್ಟ. ಮಹಮ್ಮದ್ ಸತ್ತಿದ್ದು ಮುಸ್ಲಿಂ ಸಹೋದರರಿಗೆ ತುಂಬಲಾರದ ನಷ್ಟ. ಗುರುನಾನಕ್ ಸತ್ತಿದ್ದು ಸಿಖ್ ಧರ್ಮದವರಿಗೆ ಅವರಿಗೆ ಬಹಳ ನಷ್ಟವಾಗುತ್ತದೆ. ಬುದ್ಧನು ಸತ್ತಿದ್ದು ಬೌದ್ಧ ಧರ್ಮದವರಿಗೆ ಬಹಳ ನಷ್ಟ. ಯಾರಿಗೂ ಅದನ್ನು ನಿರೀಕ್ಷಿಸಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ನಷ್ಟವೂ ಆಘಾತವೂ ಉಂಟಾಗುತ್ತೆ. ಆದರೆ ಯೇಸು ಕ್ರಿಸ್ತನು ಸತ್ತಿದ್ದು, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಕ್ರೈಸ್ತ ವಿಶ್ವಾಸಿಗಳಿಗೆ ಅದು ನಷ್ಟವಲ್ಲ, ಅದು ಲಾಭವಾಗಿರುತ್ತೆ, ಅದು ಆಶೀರ್ವಾದವಾಗಿರುತ್ತೆ. ಯಾತಕ್ಕೆ ಅಂದರೆ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾದರೆ ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ಅದು ದೇವರ ಶಕ್ತಿಯಾಗಿರುವಂಥದ್ದಾಗಿದೆ. ಅದು ನಮಗೆ ಒಂದು ಬಲವಾಗಿರುವಂಥದ್ದಾಗಿದೆ. ಕ್ರಿಸ್ತನು ಸತ್ತಿದ್ದರಿಂದ, ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಿದ್ದರಿಂದ ನಾನು ಸುಕ್ಷೇಮವಾಗಿ, ನಾನು ದೈವ ಕೃಪೆಯಲ್ಲಿ, ನಾನು ಪಾಪದ ಸಂಬಳ ಮರಣವಾಗಿತ್ತು, ಆ ಮರಣದಿಂದ ನನ್ನನ್ನು ತಪ್ಪಿಸಿ ದೇವರು ನಿತ್ಯ ಜೀವಕ್ಕೆ ನನ್ನನ್ನು ಸೇರಿಸಿದ್ದಾನೆ. ಅದರ ಸಂತೋಷ ನಮಗೆ ಉಂಟು. ಆಮೆನ್. ಇನ್ನು 23ನೇ ವಾಕ್ಯ, ಅದೇ ಅಧ್ಯಾಯದ 23ನೇ ವಚನ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಆಮೆನ್. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ಪ್ರಚುರಪಡಿಸುವಂತರಾಗಿದ್ದೇವೆ. ಕೆಲವರಿಗೆ ಅದು ಹುಚ್ಚು ಮಾತಾಗಿದೆ, ಆದರೆ ನಮಗೆ ನಂಬುವಂತ ನಮಗೆ ಅದು ಹುಚ್ಚು ಮಾತಲ್ಲ. ಅನ್ಯ ಜನರಿಗೆ ಇದು ಹುಚ್ಚು ಮಾತು. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ಪ್ರಚುರಪಡಿಸ್ತೇವೆ. ಇಂಥ ಕ್ರಿಸ್ತನ ಸಂಗತಿ ಯಹೂದ್ಯರಿಗೆ ವಿಘ್ನ, ಅನ್ಯ ಜನರಿಗೆ ಹುಚ್ಚು ಮಾತಾಗಿದೆ. ಸ್ತೋತ್ರ. ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಇದು ಅಶುದ್ಧ ಶುಕ್ರವಾರ ಅಲ್ಲ, ದುಃಖ ಶುಕ್ರವಾರ ಅಲ್ಲ, ಇದು ಶುಭ ಶುಕ್ರವಾರ, ಇದು ಆಶೀರ್ವಾದದ ಶುಕ್ರವಾರ. ಆಮೇಲೆ ಮಲಯಾಳಂ ಭಾಷೆಯಲ್ಲಿ ಹೇಳ್ತಾರೆ ದುಃಖದ ಶುಕ್ರವಾರ ಅಂತ. ಯಾಕಂದ್ರೆ ಕೆಲವರು ಇಟ್ಟಂತ ಹೆಸರು ಅದು. ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಿದ್ದು ದುಃಖ ಪಡಕ್ಕಲ್ಲ, ನಮಗೆ ನಿತ್ಯ ಜೀವದ ಮಾರ್ಗ ತೆರೆದುಕೊಟ್ಟನು. ಅದರಿಂದ ಅದು ಶುಭ ಶುಕ್ರವಾರ. ಆಮೇನ್, ಆಮೇನ್. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ. ಅದು ಶುಭ ಶುಕ್ರವಾರವಾಗಿರುತ್ತದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಸೆಕೆಂಡ್ ಕೊರಿಂಥಿಯನ್ಸ್ 5ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು.
ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗೆ ಜೀವಿಸಬೇಕೆಂತಲೂ ಆತನು ಎಲ್ಲರಿಗೋಸ್ಕರ ಸತ್ತನು. ಆಮೇಲೆ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಆತನು, ನಮ್ಮ ಪಾಪದ ಪರಿಹಾರಕ್ಕಾಗಿ ತಾನು ಶಿಲುಬೆಯಲ್ಲಿ, ಯೇಸುವನ್ನು ಯಾರು ಕೊಂದಿದ್ದಲ್ಲ, ಯೇಸು ತನ್ನ ಪ್ರಾಣವನ್ನ ತಂದೆಗೆ ಒಪ್ಪಿಸಿದವನಾಗಿದ್ದಾನೆ. ಅಲ್ಲೆಲೂಯ. ಮುಂದಿನ ಭಾಗಕ್ಕೆ ಹೋಗ್ತೀನಿ. ವೇಗವಾಗಿ ವಾಕ್ಯಗಳನ್ನು ನಾನು ಹೇಳೋದಕ್ಕೆ ಕಾರಣ, ಇದನ್ನು ಗಮನದಲ್ಲಿ ಇಟ್ಕೊಳ್ರಿ. ಸತ್ಯವೇದ ಗ್ರಂಥದಲ್ಲಿ ಗಲಾತ್ಯರಿಗೆ ಬರೆದ ಪತ್ರಿಕೆ 2:20, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೆ, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ. ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟದ್ದರ ಮೂಲಕ ಕ್ರಿಸ್ತನಾಗಿ ನನ್ನನ್ನು ದೇವರು ತನ್ನ ಮಗನಾಗಿ ಸ್ವೀಕರಿಸಿದನು. ಇನ್ನು ನಾನಲ್ಲ ಜೀವಿಸಿದರು, ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ನಾನು ಜೀವಿಸುತ್ತಾ ಇದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. 1 ಪೇತ್ರನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯ, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಪ್ರೈಸ್ ದ ಲಾರ್ಡ್. ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನ, ಯಾರ ಪಾಪ? ಇಲ್ಲಿರುವಂತ ನಿಮ್ಮ ಪಾಪ, ನನ್ನ ಪಾಪವನ್ನ ತಾನು ತನ್ನ ದೇಹದಲ್ಲಿ, ಅಲ್ಲಲ್ಲಿಯ ಪಾಪದ ಸಂಬಳ ಮರಣ, ಆ ಮರಣದಿಂದ ತಪ್ಪಿಸುವುದಕ್ಕಾಗಿ, ಅಲ್ಲಲೂಯ, ಆ ಮರಣವನ್ನ ತಾನೇ ಸ್ವತವಾಗಿ ತನ್ನ ದೇಹಕ್ಕೆ ತಾನು ತೆಗೆದುಕೊಂಡನು. ನಾವು ಶಿಕ್ಷೆ ಅನುಭವಿಸಬೇಕಾದ ಸ್ಥಳದಲ್ಲಿ ತಾನು ಆ ಶಿಕ್ಷೆಯನ್ನು ಹೊತ್ತುಕೊಂಡನು. ಮರಣದ ಕಂಬವನ್ನ ಅವನು ಹೇರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆಮೇಲೆ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಮತ್ತೊಮ್ಮೆ ಹೇಳ್ರಿ, ಹಲ್ಲೆಲೂಯ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೋಸಿಯನ್ಸ್ ಚಾಪ್ಟರ್ 1, 1ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. ತಂದೆಯಾದ ದೇವರು ಆತನಲ್ಲಿ, ಗಮನಿಸಿ, ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ, ಯಾವುದರ ಮೇಲೆ? ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನ ಉಂಟು ಮಾಡಿ ಭೂ ಪರಲೋಕದಲ್ಲಿರುವ ಸಮಸ್ತವನ್ನ ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಅದರ ಅರ್ಥ, ದೇವರಿಗೂ ಮನುಷ್ಯರಿಗೂ ಬಾಂಧವ್ಯ ಕಡಿದು ಹೋದಾಗ, ಸಂಬಂಧ ಕಡಿದು ಹೋದಾಗ, ಪಾಪ ಮಾಡುವಾಗ ದೇವರಿಂದ ಮನುಷ್ಯ ದೂರ ಆಗ್ತಾನೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ, ನಿಮ್ಮನ್ನ ದೇವರಿಂದ ಅಗಲಿಸಿರೋದು ನಿಮ್ಮ ಪಾಪವೇ, ನಿಮ್ಮ ಅಪರಾಧವೇ, ನಿಮ್ಮ ಅಪರಾಧವೇ. ಪಾಪ ಕೇಳಲಾರದಂತೆ ಅವನ ಕಿವಿಯು ಕಿವಿಡಲ್ಲ, ರಕ್ಷಿಸಲಾರದಂತೆ ಅವನ ಕೈ ಮೋಟುಗೈಯಲ್ಲ. 59ನೇ ಅಧ್ಯಾಯದ ಯೆಶಾಯ 59:1, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆತನ ಕಿವಿ ಕೇಳಲಾರದಂತೆ ಕಿವುಡು ಅಲ್ಲ. ಆದರೆ ಗಟ್ಟಿಯಾಗಲ್ರಿ, ಆದರೆ ನಿಮ್ಮ ಅಪರಾಧಗಳೇ, ನನ್ನ ಅಪರಾಧವೇ, ನಿಮ್ಮ ಅಪರಾಧವೇ ದೇವರಿಂದ ನಿಮ್ಮನ್ನ ಅಗಲಿಸುತ್ತಾ ಬಂತು. ನಿಮ್ಮ ಪಾಪಗಳೇ
ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಹಾಗಾದ್ರೆ ನೀವು ಮಾಡುವ ಪ್ರಾರ್ಥನೆ ಅದಕ್ಕೆ ಉತ್ತರ ಸಿಗದಂತೆ ನಿಮ್ಮ ಪಾಪ ಅಡ್ಡ ನಿಂತ್ಬಿಡುತ್ತೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅರ್ಥ ಆಗ್ತಾ ಇದೆಯಾ? ಕೆಲವರಿಗೆ ಅಡ್ಡ ನಿಂತ್ಕೊಂಡ್ಬಿಡುತ್ತೆ ಅಪರಾಧ. ದೇವರು ಪರಿಶುದ್ಧನು, ದೇವರು ಪರಿಶುದ್ಧನು. ನಾನು ಮತ್ತೊಮ್ಮೆ ಹೇಳ್ತೇನೆ, ದೇವರು ಪರಿಶುದ್ಧನು. ಪರಿಶುದ್ಧನಾದ ದೇವರು ಅಶುದ್ಧದ ಸಂಗಡ ಬೆರೆಯೋದಿಲ್ಲ, ಅಶುದ್ಧದ ಸಂಗಡ ಬೆರೆಯೋದಿಲ್ಲ. ನೀವು ಸಭೆ ಚೇಂಜ್ ಮಾಡ್ಬೋದು, ಸಭೆ ಚೇಂಜ್ ಮಾಡ್ಬೋದು, ಆದ್ರೆ ದೇವರನ್ನ ಚೇಂಜ್ ಮಾಡಕ್ಕಾಗಲ್ಲ. ದೇವರು ಪರಿಶುದ್ಧನಾದ ದೇವರು. ಬ್ಯಾಂಗ್ಳೂರಲ್ಲೂ ಅದೇ ದೇವರೇ, ಅಮೇರಿಕದಲ್ಲೂ ಅದೇ ದೇವರು, ಆಫ್ರಿಕಾದಲ್ಲೂ ಅದೇ ದೇವರು. ಸ್ತೋತ್ರ. ಹೆಬ್ಬಾಳದಲ್ಲೂ ಅದೇ ದೇವರು, ಕಮ್ಮಣ್ಣಲ್ಲಿಯಲ್ಲೂ ಅದೇ ದೇವರು, ಲಿಂಗರಾಜಪುರದಲ್ಲೂ ಅದೇ ದೇವರು, ಯಲಂಕದಲ್ಲೂ ಅದೇ ದೇವರು. ಸ್ತೋತ್ರ. ನೀವು ಸಭೆ ಚೇಂಜ್ ಮಾಡೋದ್ರಿಂದ ನಿಮ್ಮ ಅಶುದ್ಧ ಚೇಂಜ್ ಆಗದೆ ಇರೋವರೆಗೂ ನೀವು ಅಶುದ್ಧರೇ. ಪರಿಶುದ್ಧನಾದ ದೇವರು, ಪರಿಶುದ್ಧನಾದ ದೇವರು ನಿಮ್ಮನ್ನ ಪರಿಶುದ್ಧಗೊಳಿಸುವುದಕ್ಕಾಗಿ, ಪಾಪದ ಪರಿಹಾರಕ್ಕಾಗಿ ಯಜ್ಞ ಅರ್ಪಿಸಬೇಕು. ಆ ಯಜ್ಞವನ್ನ ತನ್ನ ಏಕಕುಮಾರನಾದ ಯೇಸುವಿನ ಮೇಲೆ ಯಜ್ಞದ ಕುರಿಯಾದಾತನು ಎಂಬ ಆ ಹೊಣೆಯನ್ನ ದೇವರು ಒಪ್ಪಿಸಿಕೊಟ್ಟನು. ಇಡೀ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಕಡಿದು ಹೋಗಿದ್ದಂತ ದೇವರ ಬಾಂಧವ್ಯದಿಂದ, ಕಡಿದು ಹೋದ ದೇವರ ಬಾಂಧವ್ಯದಿಂದ ನಿಮ್ಮನ್ನ ಮತ್ತೆ ಆ ಬಾಂಧವ್ಯಕ್ಕೆ ಬೆಸೆಯೋದಿಕ್ಕೆ, ಒಟ್ಟಿಗೆ ತರೋದಿಕ್ಕೆ ದೇವರು ಮಾಡಿದ್ದು. ಅದಕ್ಕೆ ಕೋಳಿ ಕೊಡ್ರೆ ಸಾಧ್ಯವಿಲ್ಲ, ಕುರಿ ಕಡಿದ್ರೆ ಸಾಧ್ಯವಿಲ್ಲ, ರಕ್ತ ಸುರಿದ್ರೆ ಸಾಧ್ಯವಾಗಲ್ಲ. ಮತ್ತೆ ಮತ್ತೆ ಇದು ಮರುಕಳಿಸ್ತಾ ಇದೆ. ಇದಕ್ಕೆ ಶಾಶ್ವತವಾದ ಪರಿಹಾರ ತನ್ನ ಏಕ ಕುಮಾರನಾದ ಯೇಸುವನ್ನ ಈ ಲೋಕಕ್ಕಾಗಿ ಅವನು ಅರ್ಪಿಸಿದವನಾಗಿದ್ದಾನೆ. ರಕ್ಷಿಸಲಾರದಂತೆ ಅವನ ಕೈ ಮೋಟುಗೈಯಲ್ಲ, ಕೇಳಲಾರದಂತೆ ಅವನ ಕಿವಿ ಕಿವಿಡು ಅಲ್ಲ. ನಮ್ಮ ಅಪರಾಧಗಳು ದೇವರಿಂದ ದೂರ ಮಾಡಿದೆ. ಈ ದೂರ ಮಾಡಿದವರನ್ನ ಒಟ್ಟಿಗೆ ಮಾಡೋಂಥ ಕಾರ್ಯವೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಾನು ಮಾಡಿದ ತಪ್ಪು, ನೀವು ಮಾಡಿದ ತಪ್ಪಿಗೆ ಪರಿಹಾರವಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಆ ಶಿಲುಬೆಯಲ್ಲಿ ಇತ್ಕೊಂಡು ಯೇಸು ಸ್ವಾಮಿ ಹೇಳಿದಂಥ ಬಹಳ ಪ್ರಧಾನವಾದಂಥ ಕೆಲ ಮಾತುಗಳನ್ನ ನಿಮ್ಮ ಅರಿವಿಗೆ ನಾವು ತರ್ತೇನೆ. ಶಿಲುಬೆಯಲ್ಲಿ ಇರುವ ಯೇಸು ಸ್ವಾಮಿ 7 ನುಡಿಗಳನ್ನ ಸ್ವರ್ಣ ಲಿಪಿಗಳು ಎನ್ನುವ ಹಾಗೆ, ದ ಗೋಲ್ಡನ್ ವರ್ಡ್ಸ್, ಸ್ವರ್ಣ ಲಿಪಿಗಳು ಎಂಬ 7 ಮಾತುಗಳು. ಒಂದನೇದಾಗಿ ತಾನು ಹೀಗೆ ಹೇಳಿದನು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 34ನೇ ವಚನ ಹೇಳುತ್ತದೆ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನ ಅರಿಯರು ಅಂದನು. ಫಾದರ್, forgive them, for they know not what they do. ಅವರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ನಾನು ಕೇಳ್ತೇನೆ, ಇಂಥ ಒಂದು ಮರಣದ ಸಮಯದಲ್ಲೂ ಕ್ಷಮಿಸುವಂತ ಗುಣ ಉಳ್ಳಂತ ದೇವರು ಈ ಲೋಕದಲ್ಲಿ ಮತ್ತೊಬ್ಬನಿಲ್ಲ. ಸ್ತೋತ್ರ. ರಕ್ತ ಕುಡಿಯುವವನಲ್ಲ ನನ್ನ ದೇವರು, ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ರಕ್ತ ಸುರಿಸಿದವನು ನನ್ನ ದೇವರು. ಆಮೇಲೆ ಆಮೇಲೆ ಆತನು ಹೇಳ್ತಾ ಇದ್ದಾನೆ, ಪಾಪ ಹರಿಯದವನು, ಅವನ ಜನ್ಮದಲ್ಲೇ ಅವನು ಪರಿಶುದ್ಧನಾಗಿದ್ದನು, ಜೀವನ ಪರ್ಯಂತವಾಗಿ ಪರಿಶುದ್ಧನಾಗಿದ್ದನು. ಸ್ತೋತ್ರ. ಅವನು ಪಾಪಿಗಳಿಗೋಸ್ಕರ ಮರಣವನ್ನು ಅಪ್ಪಿಕೊಳ್ಳುವಾಗ ಕಲ್ವರಿ ಶಿಲುಬೆಯಲ್ಲಿ ಘೋರವಾದ ಮರಣ,
ಇಡೀ ಮಾನವ ಕುಲದ ಪಾಪವನ್ನ ತನ್ನ ದೇಹದಲ್ಲಿ ಅವನು ಹೊತ್ತುಕೊಳ್ಳುವಾಗ ಆ ಕಡೇ ಅವಕಾಶ ಸಿಕ್ಕಿದ ಕಳ್ಳನನ್ನ ಕ್ಷಮಿಸಿದ ಯೇಸು ಅವನು ಹೇಳ್ತಾ ಇದ್ದಾನೆ, ಅಲ್ಲಲೂಯ್ಯ, ಇವರು ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇವರನ್ನ ಕ್ಷಮಿಸು. ಯೇಸುವನ್ನ 7 ನ್ಯಾಯಾಸನಗಳಲ್ಲಿ ಅವನನ್ನ ಜಡ್ಜ್ ಮಾಡಿದ್ರು, ನ್ಯಾಯ ತೀರ್ಪು ಮಾಡಿದ್ರು. ವಿವಿಧ ಕೋರ್ಟ್ಗಳಲ್ಲಿ ಅವನನ್ನ ಕರೆದುಕೊಂಡು ಹೋಗಿ ಜಡ್ಜ್ ಮಾಡಿದ್ರು. ಬೇಕಾದ್ರೆ ನಿಮಗೆ ಅದರ 7 ಭಾಗವನ್ನು ನಾನು ಹೇಳ್ತೀನಿ, ಬೇಗ ಬರ್ಕೊಳ್ರಿ, ಮೇಕ್ ಇಟ್ ಫಾಸ್ಟ್. ಹನನಾಸ್ ಅವನ ಮುಂದೆ 2 ಕಯಾಫಸ್, ಬಿಫೋರ್ ಕಯಾಫಸ್, ಕಯಾಫನ ಕೈ ಕೆಳಗಡೆ ಬಿಧಿಸಲ್ಪಟ್ಟರು. 3ನೇದು ಸನ್ನದ್ರಿ ಸಂಘದಲ್ಲಿ ನ್ಯಾಯ ತೀರ್ಪು ಮಾಡಿದ್ರು. 4 ಪೀಲಾತನ ಮುಂದೆ, 5 ಹೇರೋದನ ಮುಂದೆ, 6 ಮತ್ತೆ ಪೀಲಾತನ ಬಳಿಗೆ ತಗೊಂಬಂದ್ರು. 7ನೇದಾಗಿ ಜನರ ಮುಂದೆ ನಿಲ್ಲಿಸಿ ಪೀಲಾತನ ಕೈ ತೊಳ್ಕೊತಾನೆ. ಅವನು ಹೇಳ್ತಾನೆ, ಈ ಮನುಷ್ಯನಲ್ಲಿ ಯಾವ ಅಪರಾಧ ನಾನು ಕಾಣಲಿಲ್ಲ, ಇವನಲ್ಲಿ ಯಾವ ತಪ್ಪು ನಾನು ಕಾಣಲಿಲ್ಲ. ಆದರೆ ಜನ ಕೂಗಿ ಹೇಳಿದ್ರು, ಅವನನ್ನು ಶಿಲುಬೆಗೆ ಹಾಕ್ರಿ ಎಂದು ಹೇಳುವಾಗ ಅವರು ಯಾವ ತಪ್ಪು ಮಾಡದೇ ಇರುವಾಗಲೂ ತಾನು ಕೂಗಿ ಹೇಳಿದನು, ಇವರನ್ನ ಕ್ಷಮಿಸು, ಈ ಜನರನ್ನ ಕ್ಷಮಿಸು. ಪ್ರಿಯರೇ ಗಮನಿಸ್ರಿ, ಕ್ಷಮಿಸು ಎನ್ನುವಂತ ಪದ ಯೇಸು ಸ್ವಾಮಿ ಫರ್ಗಿವ್ನೆಸ್, ಕ್ಷಮಿಸು ಎನ್ನೋದು ಘೋರ ಮರಣವನ್ನ ಯೇಸು ಸ್ವಾಮಿಯನ್ನ ಹಿಡಿದ್ರು, ಜಡಿದ್ರು, ಜಜ್ಜಿದ್ರು, ಬಾಸುಂಡೆಗಳಿಂದ ಶರೀರವನ್ನ ಚಿತ್ರಹಿಂಸೆ ಮಾಡಿದ್ರು. ಭಾರವಾದಂತ ಮರದ ಶಿಲುಬೆಯಲ್ಲಿ ಜಡ್ದಾಗ್ಲು, ಘೋರವಾದ ವೇದನೆ ತನ್ನ ಮೇಲೆ ಇರುವಾಗ್ಲು ಅವನು ಬೇಕಾದ್ರೆ, ಯೇಸು ಸ್ವಾಮಿ ಬೇಕಾದ್ರೆ ಶಪಿಸಬಹುದಾಗಿತ್ತು, ಈ ಜನರನ್ನ ಶಪಿಸಬಹುದಾಗಿತ್ತು. ದೇವರೇ, ಇವರಿಗೆ ಮುಯಿ ತೀರಿಸದೆ ಬಿಡಬೇಡ, ಇವ್ರ ತಲೆಮಾರನ್ನ ಶಾಪದಲ್ಲೇ ಬೀಳಿಸು ಅಂತ ಹೇಳ್ಬೋದಾಗಿತ್ತು. ಆದ್ರೆ ತಂದೆಯ ಚಿತ್ತ ಅದಲ್ಲ. ತಂದೆಯ ಚಿತ್ತ ಒಂದು ಅಸೈನ್ಮೆಂಟ್ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಕಳಿಸುವಾಗಲೇ ಹೇಳಿ ಕಳಿಸಿದು, ಮಾನವ ಕುಲದ ಪಾಪದ ಪರಿಹಾರಕ್ಕೆ ನೀನು ಯಜ್ಞದ ಕುರಿಯಾದಾತನಾಗಬೇಕು. ಅದಕ್ಕೆ ಯೋಹನಾನ್ ಹೇಳಿದನು, ಹೀಗೋ ಯಜ್ಞಕ್ಕೆ ನೇಮಿಸಿರುವ ಕುರಿಯಾದಾತನು, ಯಜ್ಞಕ್ಕೆ ನೇಮಿಸಿರುವ ಕುರಿಯಾದಾತನು. ಸ್ತೋತ್ರ, ಅರ್ಥ ಆಗ್ತಾ ಇದೆಯಾ? ಯಹೂದ ಜನರು ಹೇಳಿದ್ರು, ಅವನನ್ನ ಶಿಲುಬೆಗೆ ಹಾಕ್ರಿ. ಯೇಸು ಹೇಳಿದ್ರು, ಇವರೇನ್ ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸು ತಂದೆ. ಅವರೆಲ್ಲ ಇವನಿಗೆ ವಿರುದ್ಧವಾಗಿಯೇ ಮಾಡಿದ್ದು. ಆದರೂ ಯೇಸು ಕ್ಷಮಿಸಿದನು. ನಿಮಗೆ ಗೊತ್ತಾ, ಸತ್ಯವೇದ ಗ್ರಂಥದಲ್ಲಿ ಯಹೂದ ಜನರು ಇವನ ಮೇಲೆ ಅವರೇ ಹೇಳಿದ್ರು, ಇವನ ರಕ್ತ, ಪಿಲಾತನ ಹೇಳ್ತಾನೆ, ಇವನ ನಿರಪರಾಧಿ, ಇವನನ್ನು ಕೊಲ್ಲೋದ್ರಲ್ಲಿ ನನಗಿಷ್ಟ ಇಲ್ಲ. ಆದರೆ ಜನ ಹೇಳಿದ್ರು, ರಕ್ತ ಅಪರಾಧದ ಅದನ್ನ ನಮ್ಮ ಮೇಲೆ, ನಮ್ಮ ತಲೆಮಾರುಗಳ ಮೇಲೆ ಬರಲಿ. ಆದರೆ ಯೇಸು ಹೇಳಿದನು, ಅವರನ್ನ ಕ್ಷಮಿಸೋದಕ್ಕೆ ಕಲಿಸಿದಂತ ಯೇಸುವಿನ ಮರಣದಿಂದ ನಾವು ಕಲಿತಂತ ಒಂದು ಪಾಠ, ಎಂಥ ಘೋರ ಕೃತ್ಯ ಮಾಡಿದವರನ್ನ ಕ್ಷಮಿಸಿಬಿಡು. ಎರಡನೇದಾಗಿ ಓದೋಣ, ಸತ್ಯವೇದ ಗ್ರಂಥ ತಂದಿರೋರು 23ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 42-43ನೇ ವಚನ. ಈ ಹೊತ್ತೇ ನನ್ನ ಸಂಗಡ ಪರದೈಸ್ಯದಲ್ಲಿ ಇರುವಿ. ಯಾರ ಬಳಿ ಹೇಳ್ತಾ ಇರೋಂಥ ಮಾತು? ಕಳ್ಳರು, 2 ಕಳ್ಳರು. ಅದರಲ್ಲಿ ಒಬ್ಬ ಕಳ್ಳ, ಅವನು ಶಿಲುಬೆಯಲ್ಲಿ ಬಿದ್ದಿರುವಾಗಲೂ ಯೇಸುವನ್ನ ಪರಿಹಾಸ್ಯ ಮಾಡುವಾಗ, ಮತ್ತೊಬ್ಬ ಕಳ್ಳ ಅವನು ಹೇಳ್ತಾನೆ,
ಅದು ನಿನಗೆ ಸಾಲಿಲ್ವಾ? ನಾವು ತಪ್ಪು ಮಾಡಿದ್ದೀವಿ, ನಾವು ಅಪರಾಧ ಮಾಡಿದ್ದೀವಿ, ನಾವು ಈ ಶಿಕ್ಷೆಗೆ ಯೋಗ್ಯರಾಗಿದ್ದೀವಿ. ಆದ್ರೆ ಯಾವ ಅಪರಾಧ ಮಾಡದೇ ಇರುವ ಈ ಪರಿಶುದ್ಧನಾದ ದೇವ ಮನುಷ್ಯನನ್ನ ಅಲ್ಲಲ್ಲೂಯ್ಯ ಈ ಆಳಿಸುವುದರಲ್ಲಿ ಅರ್ಥ ಇಲ್ಲ, ಸಾಕು ಮಾಡುವ ಅಂದಾಗ ಅಲ್ಲಲ್ಲೂಯ್ಯ ಇದನ್ನು ಗಮನಿಸಿದ ಯೇಸು ಸ್ವಾಮಿ ಅದನ್ನ ಗಮನಿಸ್ರಿ, ಅವನ ಆ ಕಳ್ಳ ಹೇಳ್ತಾ ಇದ್ದಾನೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ, ನೀನು ನಿನ್ನ ರಾಜ್ಯವನ್ನ ಅಂದ್ರೆ ನೀನು ನಿನ್ನ ರಾಜ್ಯವನ್ನ ರಾಜ್ಯತ್ವವನ್ನ ಪಡೆದು ಬರುವಾಗ ಈ ನನ್ನನ್ನ ನೆನೆಸ್ಕೊಳಪ್ಪ, ನನ್ನನ್ನು ನೆನೆಸ್ಕೊಳಪ್ಪ. ದೇವರು ತನ್ನ ಶಿಲುಬೆಯ ಮರಣದಲ್ಲಿ ಕಡೇ ಚಾನ್ಸು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಳ್ಳರು ಸಾಯೋ ಟೈಮಲ್ಲೂ ಅವರಿಗೆ ಒಂದು ಚಾನ್ಸ್ ಕೊಟ್ಟನು. ಒಬ್ಬ ತಿರಸ್ಕಾರ ಮಾಡ್ದ, ಮತ್ತೊಬ್ಬ ಕ್ರಿಸ್ತನನ್ನ ಅಂಗೀಕರಿಸ್ದ. ಯೇಸು ಹೇಳಿದನು, ಇದೇ ಸಮಯದಲ್ಲಿ ಈ ಹೊತ್ತಿನಲ್ಲೇ ನೀನು ಪರದೇಶದಲ್ಲಿ ನನ್ನ ಸಂಗಡ ಇರ್ತೀಯ. ಇವತ್ತು ಅಗ್ಲತ್ತಿನಲ್ಲಿ ನನ್ನನ್ನು ವೀಕ್ಷಿಸ್ತಾ ಇರುವವರು, ನನ್ನನ್ನು ಕೇಳ್ತಾ ಇರುವ ಪ್ರೀತಿಯ ದೇವ ಜನರೇ, God is giving a chance to you. Confess your sins. ನಿಮ್ಮ ಪಾಪಗಳನ್ನ ಅರಿಕೆ ಮಾಡ್ರಿ. ನೀವು ಅರಿಕೆ ಮಾಡಬಹುದು, ಇಲ್ಲ ಯೇಸುವನ್ನ ತಿರಸ್ಕಾರ ಮಾಡಬಹುದು. ಅರಿಕೆ ಮಾಡಿ, ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಶುಭ ಉಂಟಾಗುತ್ತದೆ, ಶುಭ ಉಂಟಾಗುತ್ತದೆ. ಅವನು ದೇವರ ಸಂಗಡ ಪರದೇಶದಲ್ಲಿ ಇರ್ತಾನೆ. ಹಲ್ಲೆಲೂಯ. ಮೂರನೇದಾಗಿ, ನಾನು ಬೇಗನೆ ಹೋಗ್ತೇನೆ. ಮೂರನೇದಾಗಿ ಯೋಹನನ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ ಮತ್ತು 27ನೇ ವಚನ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ, ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ, ಸಾಕು, ತಾಯಿಗೆ ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ಅಪೊಸ್ತಲನಾದ ಯೋಹಾನನಿಗೆ ತನಗೆ ಈಗ ಹೇಳಿದನು, ತಾಯಿಗೆ ಹೇಳ್ದ, ಇನ್ನು ಮುಂದೆ ಇವನು ನಿನ್ನ ಮಗನು. ಪ್ರೈಸ್ ಗಾಡ್. ಯೋಹಾನನಿಗೆ ಹೇಳಿದನು, ಇವಳು ನಿನ್ನ ತಾಯಿಯಾಗಿರ್ತಾಳೆ. ಸ್ತೋತ್ರ. ಕಡೇ ಮಾತು, ಅಲ್ಲೂ ಯಾರನ್ನ ಅನಾಥನಾಗಿ ಬಿಟ್ಟು ಹೋಗದೇ ಇರುವ ದೇವರು. ತಾಯಿಗೆ ಮಗ ನಷ್ಟವಾದನು ಎಂದು ಹೇಳದೆ ಇರತಕ್ಕಂತೆ ತನ್ನ ಎದೆಗೆ ಒರಗಿಕೊಳ್ಳುವಂತ, ಯೇಸುವಿನ ಪ್ರೀತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತ ಪ್ರೀತಿಯ ಅಪೊಸ್ತಲನಾದ ಯೋಹನನನ್ನ ತಾಯಿಯ ಕೈಗೆ ಒಪ್ಪಿಸ್ತಾ ಇದ್ದಾನೆ. ನೋಡು ಅಮ್ಮ, ಇಗೋ ನಿನ್ನ ಮಗನು, ಇವತ್ತಿನಿಂದ ನಿನ್ನ ಮಗನು. ಪ್ರೈಸ್ ಗಾಡ್. ಎಲ್ಲರೂ ಕೈ ಬಿಟ್ಟು ಹೋಗ್ತಾರೆ, ಆದರೆ ಯೇಸು ಸ್ವಾಮಿ ಎಲ್ಲವನ್ನ ಒದಗಿಸಿ ಹೋಗ್ತಾನೆ. ಆಮೇ ಆಮೇ. ಅವನು ಶಿಲುಬೆಯ ಮರಣ ಅಪ್ಪಿಕೊಳ್ಳುವಾಗಲೂ ಜೀವಂತವಾಗಿ ಇರುವಾಗ ಹೇಳಿದನು, ನಾನು ನಿಮ್ಮನ್ನು ಒಂದು ಕಾಲದಲ್ಲೂ ಅನಾಥನಾಗಿ ಬಿಡೋದಿಲ್ಲ. ತಾಯಿಗೆ ಮಗನಿಲ್ಲ ಎನ್ನೋ ದುಃಖ ಬೇಡ, ಮಗನಿಗೆ ತಾಯಿ ಇಲ್ಲ ಎನ್ನೋ ದುಃಖ ಬೇಡ. ಅಮ್ಮ, ಇಗೋ ನಿನ್ನ ಮಗನು ಒಪ್ಪಿಸಿಕೊಟ್ಟಂತ ಯೇಸು. ನಾಲ್ಕನೇದಾಗಿ ಓದೋಣ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 34ನೇ ವರ್ಷ. 3 ಗಂಟೆಗೆ ಯೇಸು ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. 3 ಗಂಟೆಯ ಸಮಯದಲ್ಲಿ, ಸಂಜೆಯ ಸಮಯ, ಯಹೂದರ ಪ್ರಕಾರವಾಗಿ ಆರಾಧನೆಯ ಸಮಯ, ಸಂಜೆಯ ನೈವೇದ್ಯದ ಸಮಯ, 3 ಗಂಟೆಯ ಸಮಯ. ಯೇಸು ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ, ಅದರ ಅರ್ಥ ದೇವರೇ, ನನ್ನ ದೇವರೇ, ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಪರಲೋಕದ ದೇವರು ಮಗನನ್ನ
ಕೈ ಬಿಟ್ಟನೆ, ಮಗನನ್ನ ಕೈ ಬಿಟ್ಟನೆ. ದೇವರ ವಚನದ ಪ್ರಮಾಣದಲ್ಲಿ ನಾನು ಹೇಳುತ್ತೇನೆ, ತಂದೆ ಮಗನ ವೇದನೆಯಲ್ಲಿ ಕೂಗುವಾಗ ತಂದೆ ಮುಖ ತಿರುಗಿಸಿದನು. ಎದ್ದಕ್ಕೋಸ್ಕರ ನೀವು ನಾನು ಇವತ್ತು ಸುಕ್ಷೇಮವಾಗಿ ಸುರಕ್ಷಿತವಾಗಿ ಅಪ್ಪ ತಂದೆ ಎಂದು ಕರೆಯೋದಿಕ್ಕೆ, ಮಕ್ಕಳ ಆತ್ಮವನ್ನ ದಯಪಾಲಿಸೋದಿಕ್ಕೆ ಅವನು ತೆತ್ತ ಬೆಲೆ ಸ್ವಂತ ಮಗನೇ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ. ಅದರ ಅರ್ಥ, ತಂದೆಯೇ ತಂದೆಯೇ ನೀನು ಏತಕ್ಕೆ ನನ್ನನ್ನು ಕೈ ಬಿಟ್ಟಿದಿ? ಸಾಧ್ಯವಾದರೆ ಈ ಪಾತ್ರೆಯನ್ನು ತೆಗಿ ಅಂತ ಹೇಳೋದಕ್ಕೆ ಮುಂಚೆ ತಾನು ಕೂಗಿ ಹೇಳ್ತಾ ಇದ್ದಾನೆ, ನನ್ನನ್ನು ಯಾಕೆ ಕೈ ಬಿಟ್ಟೆ, ಯಾಕೆ ಕೈ ಬಿಟ್ಟೆ, ಯಾಕೆ ಕೈ ಬಿಟ್ಟೆ? ಇವತ್ತು ನನ್ನ ಶಬ್ದ ಕೇಳ್ತಾ ಇರುವ, ನನ್ನನ್ನು ವೀಕ್ಷಿಸುತ್ತಾ ಇರುವ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ತಂದೆಯ ಪ್ರೀತಿ ನಿನ್ನ ಮೇಲೆ ಶ್ರೇಷ್ಠವಾದದ್ದು. ನಿನ್ನ ಮೇಲಿರೋ ಪ್ರೀತಿ ಅದು ಶ್ರೇಷ್ಠವಾದದ್ದು. ಮಗನ ವೇದನೆಯನ್ನು ನೋಡಲಾರದೆ ತಂದೆ ಮುಖ ತಿರುಗಿಸಿದನು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಐದನೇದಾಗಿ ಆತನು ಹೇಳಿದ ಯೋಹನ್ನಾನ ಸುವಾರ್ತೆ 19:28, ನನಗೆ ನೀರಡಿಕೆ ಆಗಿದೆ ಅಂದನು. ನನಗೆ ಐ ಥರ್ಸ್ಟ್, ನನಗೆ ನೀರಡಿಕೆ ಆಗಿದೆ. ಜೀವಜಲದ ಬುಗ್ಗೆ ಆದವನೇ, ನಿನಗೆ ನೀರಡಿಕೆ ಆಗ್ತಾ ಇದೆಯಾ? ಗಮನಿಸಿ ಪ್ರಿಯರೇ, ಯೇಸು ಈ ಲೋಕಕ್ಕೆ ಬಂದಾಗ ಅವನು ಸಾಕ್ಷಾತ್ ದೇವರಾಗಿದ್ರು. ಅವನು ಈ ಲೋಕದಲ್ಲಿ ಮನುಷ್ಯನ ಅವತಾರದೊಂದಿಗೆ ನರವತಾರವನ್ನ ತಾಳಿ ಬಂದನು. ಏತಕ್ಕೆ? ಮಾನವ ಕುಲವು ಹಾದು ಹೋಗುವ ಪ್ರತಿಯೊಂದು ಕಷ್ಟಗಳು ಪ್ರತಿಕೂಲಗಳನ್ನ ತಾನು ಹಾದು ಹೋಗಿ ಮಾನವ ಕುಲವನ್ನ ಪಾಪದಿಂದ ಜಯಿಸಿ ಅವರಿಗೆ ನಿತ್ಯ ಜೀವ ಕೊಡೋದಿಕ್ಕೆ ಸ್ವತಃ ನರವತಾರವನ್ನ ತಾಳಿ ಬಂದವನು. ಆ ಯೇಸು ಸ್ವಾಮಿ ಜೀವ ಜಲದ ಬುಗ್ಗೆ ಆದವನು, ಸಮಸ್ತವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಈಗ ಶಿಲುಬೆಯಲ್ಲಿದ್ದು ಅವನು ಹೇಳ್ತಾ ಇದ್ದಾನೆ, ನನಗೆ ನೀರಡಿಕೆ ಆಗ್ತಾ ಇದೆ, ನನಗೆ ನೀರಡಿಕೆ ಆಗ್ತಾ ಇದೆ. ಒಮ್ಮೆ ದೇವಾಲಯದ ಜಾತ್ರೆಯ ಕೊನೆಯ ದಿವಸದಲ್ಲಿ ಅವನು ಎದ್ದು ನಿಂತು ಕೂಗಿ ಹೇಳಿದನು, ಹೇ ಬಾಯಾರಿದವರೇ, ನೀರಡಿಕೆ ಆಗುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಶಾಸ್ತ್ರವು ಹೇಳುವ ಪ್ರಕಾರ ನಂಬುವವನ ಹೊಟ್ಟೆ ಒಳಗಡೆಯಿಂದ ಜೀವ ಜಲದ ಬುಗ್ಗೆಗಳು ಹರಿಯುವಂತದಾಗಿದೆ. ಜೀವ ಜಲದ ಬುಗ್ಗೆಯಾದ ಕ್ರಿಸ್ತನು ಇವತ್ತು ದಾಹದಿಂದ ಕೂಗ್ತಾ ಇದ್ದಾನೆ. ನನಗೆ ದಾಹವಾಗ್ತಾ ಇದೆ, ಐ ಥರ್ಸ್ಟ್, ನನಗೆ ದಾಹವಾಗ್ತಾ ಇದೆ, ಐ ಥರ್ಸ್ಟ್. ಏತಕ್ಕೋಸ್ಕರ? ನಿನಗೋಸ್ಕರ, ನನಗೋಸ್ಕರ. ಅವನಲ್ಲಿ ಶಿಲುಬೆಯ ಮರಣವನ್ನು ಅಪ್ಪಿಕೊಂಡ. ಒಂದು ಸಾರಿ ಒಂದು ತಂದೆಗೆ ಇಬ್ಬರು ಮಕ್ಕಳಿದ್ರು. ಒಬ್ಬನ ಹೆಸರು ಜಾನಿ, ಮತ್ತೊಬ್ಬನ ಹೆಸರು ಟೋನಿ. ಇವರಿಬ್ಬರು ಒಂದೇ ತಂದೆಯ ಮಕ್ಕಳು. ಜಾನಿ ಉತ್ತಮ ಮಗನಾಗಿ ತಂದೆ ತಾಯಿಗೆ ಮರ್ಯಾದೆ ಉಳ್ಳವನು, ಗೌರವ ಉಳ್ಳವನು, ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬೆಳೆದು ಬಂದನು. ಟೋನಿ ಚಿಕ್ಕ ವಯಸ್ಸಿನಿಂದಲೇ ಅವನ ಅಪರಾಧಿಯಾಗಿ ಬೆಳೆದವನು. ಕಳ್ಳತನಗಳಲ್ಲಿ ಸಿಕ್ಕಾಕೊಂಡ, ಅನೇಕ ಅಪರಾಧಗಳನ್ನು ಮಾಡ್ತಾ ಬಂದ. ಇವರಿಬ್ಬರು ಅವಳಿ ಜವಳಿ ಮಕ್ಕಳು, ಟ್ವಿನ್ಸ್. ನೋಡಿದ್ರೆ ಇಬ್ರು ಒಂದೇ ತರ ಇದ್ದಾರೆ, ಆದರೆ ಸ್ವಭಾವ ವ್ಯತ್ಯಾಸವಾಗಿತ್ತು. ತಂದೆ ತಾಯಿಗಳಿಗೆ ಬಹಳ ತಲೆನೋವು, ಟೋನಿಯ ವಿಷಯದಲ್ಲಿ ಬಹಳ ತಲೆನೋವು. ಎಷ್ಟೋ ಅವಕಾಶ ಕೊಟ್ಟರು, ಎಷ್ಟೋ ತಿದ್ದಿ ಹೇಳಿದ್ರು, ಎಷ್ಟೋ ಸಾರಿ ಅವನಿಗೆ ಎಚ್ಚರಿಸಿದ್ರು,
ಆದರೆ ಅವನು ತಿದ್ಕೊಳ್ಳೇ ಇಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳಲ್ಲೂ ಅವನು ತಿರಸ್ಕಾರ ಮಾಡ್ತಾ ಬಂದ. ಅವನ ಪಾಪ ಅವನಿಗೆ ಅರಿವಾಗ್ಲಿಲ್ಲ. ಒಂದು ದಿನ ಘೋರವಾದ ಅಪರಾಧದಲ್ಲಿ ಸಿಕ್ಕಾಕೊಂಡ. ತನ್ನ ತಮ್ಮ ಜಾನಿ ಉತ್ತಮವಾದಂಥ ವಿದ್ಯಾಭ್ಯಾಸ ಉಳ್ಳವನಾಗಿ, ಅವನು ಒಳ್ಳೆಯ ಅಡ್ವೊಕೇಟ್ ಆಗಿ ಅವನು ಬೆಳೆದು ಸಮಾಜದಲ್ಲಿ ಒಳ್ಳೆಯ ವಕೀಲನಾಗಿದ್ದ. ಆದರೆ ಇದು ಬೈಬಲಲ್ಲಿ ಬರೆದಿರೋದಲ್ಲ, ಇದು ಕೇಳಿದಂಥ ಒಂದು ಸ್ಟೋರಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಒಂದು ಕತೆ, ಆ ಕಥೆಯ ಸಾರಾಂಶ ನಿಮಗೆ ಹೇಳ್ತಾ ಇದ್ದೀನಿ, ಗಮನಿಸ್ರಿ. ಆ ಟೋನಿ ಅವನು ಅಪರಾಧ ಮಾಡ್ತಾ ದೊಡ್ಡ ಅಪರಾಧ ಮಾಡ್ತಾ. ಆರಂಭದಲ್ಲಿ ಯಾರು ದೊಡ್ಡ ಅಪರಾಧ ಮಾಡೋದಿಲ್ಲ. ಸಣ್ಣ ಅಪರಾಧಗಳು ಅವನನ್ನ ದೊಡ್ಡ ಅಪರಾಧಿಯ ಸ್ಥಾನದಲ್ಲಿ ತೆಗೆದುಕೊಂಡೋಗಿ ನಿಲ್ಲಿಸ್ತು. ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ಅವನು ದೊಡ್ಡ ಕೊಲೆ ಪಾತಕನಾದ. ಅಪರಾಧ ಕೃತ್ಯಗಳನ್ನು ಎಸಗುವುದಕ್ಕೆ ಒಂದು ದಿನ ಜಾನಿ ಮಾರ್ಗವಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರುವಾಗ ನೋಡ್ದ ತನ್ನ ಅಣ್ಣ ಒಬ್ಬನನ್ನ ಚಾಕುವಿಂದ ಆ ಒಂದು ವ್ಯಕ್ತಿಯನ್ನ ಹಿರಿದು ಕೊಲ್ಲುತ್ತಾ ಇರೋದನ್ನ ಕಂಡು ಇವನ ಗಾಡಿ ನಿಲ್ಲಿಸಿ ಓಡಿ ಹೋದ. ಅವನನ್ನ ಬಿಡು ಅಂದ. ಅಷ್ಟರಲ್ಲಿ ಅವನನ್ನ ಚುಚ್ಚಿ ಕೊಂದು ಬಿಟ್ಟಿದ್ದ. ತಮ್ಮನಿಗೇನ್ ಮಾಡಬೇಕು ಗೊತ್ತಿಲ್ಲ. ತಕ್ಷಣವಾಗಿ ತಮ್ಮ ಆ ಕೋಟನ್ನ ಬಿಚ್ಚಿ ಅಣ್ಣನಿಗೆ ಹಾಕಿ ಹೇಳ್ದ, ನೀನ್ ಜಾಗ ಖಾಲಿ ಮಾಡಿ ಇಲ್ಲಿಂದ. ಅವನ ಕೈಯಲ್ಲಿದ್ದ ಕತ್ತಿಯನ್ನ ಇವನು ಕಿತ್ಕೊಂಡ. ಇವನ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡ. ಟೋನಿ ಅಲ್ಲಿಂದ ಓಡಿ ಹೋದ. ಕ್ಷಣ ಮಾತ್ರದಲ್ಲಿ ಪೊಲೀಸ್ ಬಂದು ಅವನನ್ನ ಹಿಡಿದ್ರು, ಸೆರೆಮನೆಗೆ ಹಾಕಿದ್ರು. ನ್ಯಾಯ ತೀರ್ಪು ನಡೆಯಿತು. ಅದರಲ್ಲಿ ಇವನು ಅಪರಾಧಿ ಅಂತ ಅವರು ತೀರ್ಮಾನಿಸಿ ಇವನನ್ನ ಮರಣದಂಡನೆಗೆ ಒಪ್ಪಿಸುವಾಗ ಕಡೆ ಅಭಿಲಾಷೆ ಏನು ಅಂತ ಕೇಳಿದಾಗ ಅವನು ಹೇಳ್ದ, ನನ್ನ ಅಣ್ಣ ಟೋನಿ ಹತ್ರ ಮಾತಾಡಬೇಕು. ಸ್ತೋತ್ರ. ಟೋನಿಯನ್ನ ಕರೆಸಿದ್ರು. ಸೆರೆಮನೆಯಲ್ಲಿರುವಂತ ಈ ಜಾನಿ ಅವನ ಅಣ್ಣನಿಗೆ ಹೇಳ್ದ, ಅಣ್ಣ ನನಗೆ ಗೊತ್ತು, ನಿನಗೂ ಗೊತ್ತು ಸತ್ಯ. ನಾನು ತಪ್ಪು ಮಾಡಿಲ್ಲ. ನೀನು ಮಾಡಿದ ಅಪರಾಧ, ನೀನು ಮಾಡಿದ ತಪ್ಪು. ಆದರೆ ನಿರಪರಾಧಿಯಾದಂಥ ನಾನು ಇವತ್ತು ನಿನಗೆ ಬದಲಾಗಿ ನಾನು ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಸತಿ ಸಾಯೋದಿಕ್ಕೆ ಇನ್ನೊಂದು ಸಹೋದರ ನಿನಗಿಲ್ಲ. ಇನ್ನು ಮೇಲೆ ನೀನು ಅಪರಾಧ ಮಾಡಬೇಡ. ಟೋನಿ ಮಾಡಿದ ಅಪರಾಧಕ್ಕೆ ಪ್ರಾಯಚಿತ್ತವಾಗಿ ಜಾನಿ ನೇಣುಗಂಬವನ್ನ ಹೇರಿ ಪ್ರಾಣವನ್ನ ಕಳೆದುಕೊಂಡ. ನಿಜವಾದ ಅಪರಾಧಿ ಜಾನಿ ಅಲ್ಲ, ಟೋನಿ ಆಗಿದ್ದನು. ಆದರೆ ಟೋನಿಯ ಅಪರಾಧವನ್ನ ಸ್ವತಃ ಜಾನಿ ಎತ್ಕೊಂಡು ಅವನು ಹೇಳ್ದ, ಇನ್ನ ಅಲ್ಲಲ್ಲೂ ಅಪರಾಧ ಮಾಡಬೇಡ. ಅದೇ ಸಂದೇಶ ಇವತ್ತು ಪರಲೋಕದ ದೇವರು ನಿನಗಾಗಿ ದಯಪಾಲಿಸ್ತಾ ಇದ್ದಾನೆ. ಒಂದು ಸಾರಿ ತಂದೆಯಾದ ದೇವರು ಹೇಳ್ತಾ ಇದ್ದಾನೆ, ನನ್ನ ಏಕ ಕುಮಾರನಾದ ಯೇಸುವನ್ನ ನಿಮಗಾಗಿ ನಾನು ಅರ್ಪಿಸಿದ್ದೇನೆ. ಮತ್ತೆ ಅಪರಾಧ ಮಾಡಬೇಡ್ರಿ, ಮತ್ತೆ ಪಾಪ ಮಾಡಬೇಡ್ರಿ. ಅವನು ಘೋರವಾದಂಥ ಚಿತ್ರಹಿಂಸೆಯನ್ನು ಅನುಭವಿಸುವಾಗ ಸಾಕ್ಷಾತ್ ನೀರಿನ ಬುಗ್ಗೆಯಾದವನು ಅವನು ಹೇಳ್ತಾ ಇದ್ದಾನೆ, ನನಗೆ ನೀರಡಿಕೆ ಆಗ್ತಾ ಇದೆ. ಅವನಿಗೆ ಕುಡಿಯೋದಿಕ್ಕೆ ಕೊಟ್ಟಿದ್ದು ಅಲ್ಲಲ್ಲಿಯ ಜೀವ ಜಲದ ಬುಗ್ಗೆ ಆದವನಿಗೆ ಕಹಿಯಾದ ಪಾನೀಯ. ನುಂಗಂಗೂ ಇಲ್ಲ, ಉಗಿಯಂಗೂ ಇಲ್ಲ. ಅವನ ಬಾಯಿಗೆ ಕಹಿಯಾದದನ್ನ ಕೊಟ್ಟರು. ಅವನ ತುಟಿಗೆ ಕಹಿ ಪಾನೀಯವನ್ನ ಅಲ್ಲಲ್ಲೂ ಈ ಸ್ತೋತ್ರ ಕೊಟ್ಟರು. ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ನಮಗಾಗಿ, ನನಗಾಗಿ, ನಿನಗಾಗಿ, ನಿನ್ನನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ
ಅದನ್ನ ಅನುಭವಿಸಿದವನಾಗಿದ್ದಾನೆ. ಆದ್ದರಿಂದಲೇ ಈ ಗುಡ್ ಫ್ರೈಡೆ ಎನ್ನೋದು ಇಟ್ ಶುಭ ಶುಕ್ರವಾರ. ಇದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಶುಭ ಶುಕ್ರವಾರ. ಇದು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಶುಭ ಶುಕ್ರವಾರವಾಗಿದೆ. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಆರನೇದಾಗಿ ತಾನು ಹೀಗೆ ಹೇಳ್ತಾ ಇದ್ದಾನೆ, ಇಟ್ ಈಸ್ ಫಿನಿಶ್ಡ್, ತೀರಿತು. ಯೋಹನ್ನನ ಸುವಾರ್ತೆ 19:30. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ತಲೆ ಬಾಗಿಸಿ ತನ್ನ ಆತ್ಮವನ್ನ ಒಪ್ಪಿಸಿಬಿಟ್ಟನು. ತೀರಿತು. ತಂದೆ, ನೀನು ನನ್ನನ್ನು ಕಳಿಸಿದಂತ ಉದ್ದೇಶ, ನೀನು ನನ್ನನ್ನು ಈ ಭೂಮಿಗೆ ಕಳಿಸಿದಂತ ಉದ್ದೇಶ ಈಗ ಸಂಪೂರ್ಣವಾಗಿ ನಿನ್ನ ಮಾತಿನ ಮೇರೆಗೆ ತಂದೆ, ಸಾಧ್ಯವಾದರೆ ಈ ಪಾನ ಪಾತ್ರೆ ನನ್ನನ್ನು ತೆಗೆದು ಬಿಡು, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಅಂತ ಹೇಳುವಾಗಲೂ ತಂದೆ ಮುಖ ತಿರುಗಿಸ್ಕೊಂಡಾಗ ಅವನು ಹೇಳ್ದ, ಹೀಗೋ ಐ ಕಂಪ್ಲೀಟ್, ನಾನು ಪೂರ್ತಿಗೊಳಿಸಿದ್ದೇನೆ. ತಂದೆ ಉದ್ದೇಶ ಮಾಡಿದ ಸೇವೆಯನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಫಿನಿಶ್ಡ್. ಕ್ರಿಸ್ತನನ್ನ ಯಾರ್ಯಾರು ನಂಬುತ್ತೀರೋ ನಿಮ್ಮ ಜೀವನದಲ್ಲಿ ಇನ್ನ ಪಾಪ ದೊರೆತನ ಮಾಡೋದಿಲ್ಲ, ಇನ್ನ ಶಾಪ ಇಲ್ಲ, ಇನ್ನ ಕಣ್ಣುನೀರಿಲ್ಲ, ದುಃಖ ಇಲ್ಲ. ನಿಮಗೆ ನಿತ್ಯ ಜೀವದ ಬಾಗಿಲನ್ನು ತೆರೆದು ಅವನು ಹೇಳ್ತಾ ಇದ್ದಾನೆ, ಇನ್ನ ಪಾಪಕ್ಕೆ ನಿಮ್ಮ ಮೇಲೆ ಆಧಿಪತ್ಯ ಇಲ್ಲ, ಸೈತಾನನಿಗೆ ನಿಮ್ಮ ಮೇಲೆ ದೊರೆತನ ಇಲ್ಲ. ಇಟ್ ಈಸ್ ಫಿನಿಶ್ಡ್. ಶಿಲುಬೆಯಲ್ಲಿ ನಾನು ಸಂಪೂರ್ಣಗೊಳಿಸಿದ್ದೇನೆ. ಏಳನೇ ಮಾತು ತಾನು ಈಗ ಹೇಳ್ತಾ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 46ನೇ ವಚನ, ಫಾದರ್, into thy hand I command my spirit. ತಂದೆಯೇ, ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ. ಯೇಸು ತನ್ನ ಪ್ರಾಣವನ್ನ ಜೀವ ಕೊಟ್ಟವನು ಸೃಷ್ಟಿಕರ್ತನ ಕೈಗೆ. ಹಲ್ಲೆಲೂಯಾ. ಪುನಂದಾವರ್ತಿ. ಹಲ್ಲೆಲೂಯಾ. ಕಳಿಸಿದಾತನು ಜೀವ ಕೊಡೋದಕ್ಕೂ ಜೀವ ತೆಗೆಯೋದಕ್ಕೂ ಸಾಮರ್ಥ್ಯ ಉಳ್ಳವನು ಒಬ್ಬನೇ. ಅವನ ಹೆಸರು ತಂದೆಯಾದ ದೇವರು. ಕೆಲವರೆಲ್ಲ ಹೇಳ್ಬೋದು, ಯಹೂದರು ಹೇಳ್ಬೋದು, ನಾವು ಯೇಸುವನ್ನ ಕೊಂದು ಬಿಟ್ವಿ. ಮತಭಕ್ತರು ಹೇಳ್ಬೋದು, ನಾವು ಯೇಸುವನ್ನ ಕೊಂದು ಬಿಟ್ವಿ. ರೋಮ ಸರ್ಕಾರದ ಸಿಪಾಯಿಗಳು ಹೇಳ್ಬೋದು, ನಾವು ಯೇಸುವನ್ನ ಕೊಂದು ಬಿಟ್ವಿ. ನೋ, ಐ ಆಮ್ ಸಾರಿ ಬ್ರದರ್, ಐ ಆಮ್ ಸಾರಿ ಸಿಸ್ಟರ್. ಯೇಸುವನ್ನ ಯಾರು ಕೊಲ್ಲೋದಕ್ಕಾಗೋದಿಲ್ಲ. ಅವನು ತನ್ನ ಪ್ರಾಣವನ್ನ ತಂದೆ ಕೈಗೆ ಒಪ್ಪಿಸಿಕೊಟ್ಟನು. ಏತಕ್ಕೋಸ್ಕರ? ನಿನ್ನನ್ನ ನನ್ನನ್ನ ತಂದೆ ಸೇರಿಸ್ಕೊಳ್ಳೋದಕ್ಕೆ, ಮತ್ತೆ ಬೆಸೆಯೋದಕ್ಕೆ ಅವನು ತನ್ನ ಪ್ರಾಣವನ್ನ ಒಪ್ಪಿಸಿಕೊಟ್ಟನು. ಶಿಲುಬೆಯ ಮರಣ ಕೆಲವರಿಗೆ ಹುಚ್ಚು ಮಾತಾದ್ರೆ ನಮಗೆ ಅದು ಜೀವ ಶಕ್ತಿಯಾಗಿದೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆ ಜೀವ ಶಕ್ತಿ ನಮ್ಮ ಒಳಗಡೆ ಉಂಟಾಗೋದಕ್ಕಾಗಿ. ಆಮೇನ್. ಅದಕ್ಕೆ ಕ್ರಿಸ್ತಿಯ ಜೀವಿತ ಅದು ನಿರೀಕ್ಷೆ ಇಲ್ಲದೆ ಇರುವ ಜೀವಿತವಲ್ಲ. ಇದೊಂದು ಭಾಗ್ಯಕರವಾದ ಜೀವಿತ, ಇದು ಸೌಭಾಗ್ಯಕರವಾದ ಜೀವಿತ. ಈ ಜೀವಿತ ನಿಮ್ಮ ಜೀವನಕ್ಕೂ ಆಶೀರ್ವಾದವಾಗಲಿ ಅಂತಲೇ ಯೇಸು ಸ್ವಾಮಿ ತಾನು ಮರಣವನ್ನ ಅಪ್ಪಿಕೊಂಡನು. ಶಿಲುಬೆಯ ಕುರಿತಾದಂತ ಮಾತು ಕೆಲವರಿಗೆ ಹುಚ್ಚ ಮಾತಾದ್ರೆ ನಂಬುವವರಿಗೆ ಅದು ಜೀವ ಶಕ್ತಿಯಾಗಿದೆ. ನಂಬುವ ಕುಟುಂಬಗಳಿಗೆ ಅದು ಜೀವ ಶಕ್ತಿಯಾಗಿದೆ. ನಂಬುವ ವ್ಯಕ್ತಿಗಳಿಗೆ ಅದು ಜೀವ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚೋಣ. ಒಂದು ನಿಮಿಷ ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ಮರಣ ನನಗೆ ನಿತ್ಯ ಜೀವವನ್ನು ತಂದಿತ್ತು. ನಿನ್ನ ಮರಣ ನನಗೆ ನಿತ್ಯ ಜೀವವನ್ನು ತಂದಿತ್ತು. ಕಡಿದು ಹೋದಂಥ ಬಾಂಧವ್ಯ, ಮತ್ತೆ ಬೆಸೆಯತಕ್ಕಂತೆ ನಿನ್ನ ಮರಣವು ನನಗೆ ನಿತ್ಯ ಜೀವವನ್ನು ತಂದಿತ್ತು.
ಪಾಪದ ಸಂಬಳ ಮರಣ. ಆ ಮರಣದಿಂದ ತಪ್ಪಿಸಿ ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸಿದ್ದಕ್ಕೆ ವಂದನೆ ಯೇಸುವೆ. ಇನ್ನೆಂದಿಗೂ ನಾನು ಪಾಪ ಮಾಡದೆ ಅಪರಾಧ ಮಾಡದೆ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನಾನು ಜೀವಿಸ್ತೇನೆ. ನನ್ನ ನಡತೆಯಲ್ಲಿ, ನನ್ನ ಸ್ವಭಾವದಲ್ಲಿ, ನನ್ನ ಚಿಂತೆಯಲ್ಲಿ ಎಲ್ಲೂ ಮಾಲಿನ್ಯ ಬರದಂತೆ ಪರಿಶುದ್ಧನಾದ ದೇವರನ್ನ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡಿ ಪರಿಶುದ್ಧನಾಗಿ ಜೀವಿಸೋದಕ್ಕೆ ನನಗೆ ಭಾಗ್ಯ ಕೊಡಪ್ಪ ಎಂದು ಒಂದು ನಿಮಿಷ ನೀವು ಪ್ರಾರ್ಥನೆ ಮಾಡ್ರಿ. ಒಂದು ನಿಮಿಷ ನೀವು ಪ್ರಾರ್ಥನೆ ಮಾಡ್ರಿ. ಹೀಗೋ ಪರಿಶುದ್ಧಾತ್ಮನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಅವನ ಶಿಲುಬೆಯ ಮರಣ, ಅವನ ರಕ್ತ ಸುರಿಸಿದ್ದು, ಯೇಸು ಸ್ವಾಮಿ ರಕ್ತ ಸುರಿಸಿದ್ದು ವ್ಯರ್ಥವಾಗಲಿಲ್ಲ, ವ್ಯರ್ಥವಾಗಲಿಲ್ಲ. ಆದಿ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋದಾಗ ಕಡೆ ಆದಾಮನಾದ ಕ್ರಿಸ್ತನ ಮರಣದ ಮೂಲಕ ಅವನು ನಮ್ಮನ್ನ ವಿಮೋಚಿಸಿ ಅವನು ನಮ್ಮನ್ನ ದೇವರ ಸಂಗಡ ಮತ್ತೆ ಅನ್ಯೋನ್ಯತೆಗೆ ತಂದಿದ್ದಾನೆ. ಈ ಯೇಸುವನ್ನ ಹೃದಯದಲ್ಲಿ ಅಂಗೀಕರಿಸಿ ಪ್ರಾರ್ಥನೆ ಮಾಡ್ರಿ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ. ನೀವು ಯಾವ ಅವಸ್ಥೆಯಲ್ಲಿದ್ದರೂ ಪ್ರಾರ್ಥನೆ ಮಾಡ್ರಿ, ಯಾವ ಸ್ಥಳದಲ್ಲಿದ್ದರೂ ಪ್ರಾರ್ಥನೆ ಮಾಡ್ರಿ. ಹೀಗೋ ಯೇಸು ನಿಮ್ಮನ್ನ ಮುಟ್ತಾ ಇದ್ದಾನೆ. ಆ ಶಿಲುಬೆಯ ಶಕ್ತಿ ನಂಬದೇ ಇರುವವರಿಗೆ ಹುಚ್ಚು ಮಾತಾದ್ರೆ, ನೀ ನಂಬಿದ್ರೆ ನಿನಗೆ ಜೀವ ಶಕ್ತಿ ಆಗುತ್ತೆ, ನಿನ್ನ ಜೀವ ಶಕ್ತಿ ಆಗುತ್ತೆ. ಈ ಶಿಲುಬೆಯ ಮರಣದಿಂದ ನಿನಗೆ ರೋಗ ಸೌಖ್ಯವಿದೆ, ನಿನ್ನ ಪಾಪಕ್ಕೆ ಕ್ಷಮೆ ಇದೆ, ನಿನ್ನ ಅಪರಾಧಕ್ಕೆ ದಂಡನೆ ಅಲ್ಲ, ನಿನಗೆ ವಿಮೋಚನೆ ಇದೆ. ಹೀಗೋ ಯೇಸು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವ ರಕ್ತ. ಆ ರಕ್ತ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಯೇಸು ನಿಮಗಾಗಿ ಚಚ್ಚಲ್ಪಟ್ಟನು. ಯೇಸು ನಿಮಗಾಗಿ ಬಾಸುಂಡೆಗಳನ್ನು ಅನುಭವಿಸಿದನು. ಏತಕ್ಕೋಸ್ಕರ ನಿನ್ನನ್ನು ದೇವರ ಮಗನಾಗಿ ಮಾಡೋದಕ್ಕೆ ಆ ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿರುವಾಗ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವ, ನಿತ್ಯನಾದ ತಂದೆ, ಈಗೋ ನಿನ್ನ ಜನರನ್ನ ಆಶೀರ್ವದಿಸ್ತಾ ಇದ್ದೀನಪ್ಪ. ಇವರ ಮೇಲೆ ನಿನ್ನ ದಯೆ ಇರಲಪ್ಪ, ಇವರ ಮೇಲೆ ನಿನ್ನ ಕೃಪಾ ಕಟಾಕ್ಷ ಇರಲಪ್ಪ, ಇವರನ್ನ ಆಶೀರ್ವದಿಸಪ್ಪ. ಅಯ್ಯೋ ಕರ್ತನೇ, ಅನೇಕ ಅಪರಾಧಗಳನ್ನು ಮಾಡಿದ್ದಾರೆ, ಘೋರವಾದ ಅಪರಾಧಗಳನ್ನು ಮಾಡಿದ್ದಾರೆ, ಯಾರಿಗೂ ಕ್ಷಮಿಸಕ್ಕಾಗದೇ ಇರುವ ಅಪರಾಧಗಳನ್ನು ಮಾಡಿದ್ದಾರೆ. ಆದರೆ ಇವತ್ತು ನಿನ್ನ ವಾಕ್ಯ ಹೇಳಿದ ಪ್ರಕಾರ ಎಲ್ಲ ಪಾಪಗಳನ್ನ, ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಮಕ್ಕಳಾಗಿ ಸ್ವೀಕರಿಸಿರೋದ್ರಿಂದ ಇವತ್ತಿನಿಂದ ಇವರಿಗೆ ಸ್ವತಂತ್ರ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಅದ್ಭುತ ಉಂಟಾಗಲಿ, ಜಯ ಉಂಟಾಗಲಿ. ಇವರನ್ನು ಸನ್ಮಾನಿಸು, ಆಶೀರ್ವದಿಸು. ನಿನ್ನ ದಯೆಗೆ ಇವರು ಪಾತ್ರರಾಗಲಿ. ನಿನ್ನ ಶಿಲುಬೆಯ ಮರಣ ನಂಬದೇ ಇರುವವರಿಗೆ ಹುಚ್ಚು ಮಾತಾದಾಗ ಈ ನಂಬುವ ನಿನ್ನ ಮಕ್ಕಳಿಗೆ ಜೀವ ಶಕ್ತಿಯಾಗಲಿ. ಅದು ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ರಿ, ಹಲ್ಲೆಲೂಯಾ.